ಕಾಂಡ್ಯ ತ್ರಯಂಬಕ ಮೃತ್ಯುಂಜಯ ಮಾರ್ಕಂಡೇಶ್ವರ ಸ್ವಾಮಿಯವರ ಮಹಾರಥೋತ್ಸವವು ಶನಿವಾರದಂದು ಬಹಳ ವಿಜೃಂಭಣೆಯಿಂದ ನಡೆಯಿತು. ಮಹಾರಥೋತ್ಸವದ ಅಂಗವಾಗಿ 2 ದಿನಗಳಿಂದ ಗುರು ಗಣಪತಿ ಪೂಜೆ, ಪುಣ್ಯಾಹ, ದೇವನಾಂದಿ, ಗಣಹೋಮ, ಗಂಗೆಗಿರಿ ಪಂಚಮುಖಿ ಕ್ಷೇತ್ರದಲ್ಲಿ ಪೂಜೆ, ಧ್ವಜಾರೋಹಣ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯ ನಡೆಯಿತು. ಜಾತ್ರೆ ಮಾರ್ಕಂಡೇಶ್ವರ ಸನ್ನಿಧಿಯ ಜಾತ್ರೆ 5 ದಿವಸಗಳ ಕಾಲ ನಡೀತಕ್ಕಂಥ ಜಾತ್ರೆ. ಮಹಾರಥೋತ್ಸವ ನಡೀತದೆ. ಎಲ್ಲ ಭಕ್ತಾದಿಗಳು ಕೊಡತಕ್ಕಂಥ ದೇಣಿಗೆಯಿಂದನೇ ನಡೆಯೋದು. ಸರ್ಕಾರದಿಂದ ಯಾವುದೇ ಗ್ರಾಂಟನ್ನು ಕೊಡೋದಿಲ್ಲ. ಆದರೂ ಇದು ಮುಜರಾಯಿ ದೇವಸ್ಥಾನ, ಭಕ್ತಾದಿಗಳು ನಡೆಸ್ಕೊಡ್ತಾರೆ. ಅದರಿಂದ ವಿಜೃಂಭಣೆಯಿಂದ ನೀವು ನೋಡ್ತಾ ಇದ್ದೀರಿ, ವಿಜೃಂಭಣೆಯಿಂದ ನಡೀತದೆ. ಇದಕ್ಕೆಲ್ಲ ಭಕ್ತಾದಿಗಳೇ ಕಾರಣ. ಮತ್ತು ವಾಲಂಟ್ರಿಯಾಗಿ ನಮ್ಮ ದೇವದಾನ ಮತ್ತು ಇಲ್ಲಿ ಗ್ರಾಮಸ್ಥರು ಯುವಕರು ವಾಲಂಟ್ರಿಯಾಗಿ ಕೆಲಸ ಮಾಡೋದ್ರಿಂದ ಈ ರಥೋತ್ಸವ ಭಾಳ ಸಾಂಗವಾಗಿ ನಡೆಯೋದಕ್ಕೆ ಅವಕಾಶ ಆಗ್ತದೆ. ಇಷ್ಟು ಮಾತ್ರ ನಾನು ಹೇಳ್ಬೋದು ಅಷ್ಟೇ. ಶನಿವಾರ ಶೃಂಗೇರಿ ಶಾರದಾ ಪೀಠದಿಂದ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ಮಧ್ಯಾಹ್ನ ಮಾರ್ಕಂಡೇಶ್ವರ ಸ್ವಾಮಿ ಮಹಾರಥೋತ್ಸವದ ಧಾರ್ಮಿಕ ಕಾರ್ಯಗಳು ನಡೆದವು. ಈ ರಥೋತ್ಸವದಲ್ಲಿ ಸಂಗಮೇಶ್ವರ ಪೇಟೆ, ಬೋಗಸೆ, ಬಾಸಾಪುರ, ಕಡಬಗೆರೆ, ದೇವದಾನ, ಕಡವಂತಿ, ಬಾಳೆಹೊನ್ನೂರು ಸೇರಿದಂತೆ ವಿವಿಧ ಗ್ರಾಮಗಳ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿದ್ದರು. ಭಕ್ತಾದಿಗಳು ಬೆಳೆದ ಭತ್ತ, ಅಡಕೆ, ಕಾಫಿ, ಏಲಕ್ಕಿ, ಕಾಳುಮೆಣಸು, ಬಾಳೆಹಣ್ಣು, ದವಸ ಧಾನ್ಯಗಳು ಹಾಗೂ ಫಲಪುಷ್ಪಗಳನ್ನ ಮಹಾರಥದೆಡೆಗೆ ಎರಚಿದ್ರು. ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ರಾತ್ರಿ ಶಯನೋತ್ಸವ ನಡೆಯಿತು. ಧಾರ್ಮಿಕ ಕಾರ್ಯಕ್ರಮಗಳು ಕಮ್ಮನಡಿ ಲಕ್ಷ್ಮೀನಾರಾಯಣ ಸೋಮಯಾಜಿ ನೇತೃತ್ವದಲ್ಲಿ ನಡೆಯಿತು. ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಎಸ್.ವಿ. ಮಂಜುನಾಥ್ ಸೇರಿದಂತೆ ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರ್ಷ ಜಾತ್ರೆ ಅದರ ಮೊದಲಿನ ಇದಕ್ಕಿಂತಲೂ ಭಾಳ ವಿಜೃಂಭಣೆಯಿಂದ ನಡೀತಾ ಉಂಟು. ಈಗ ನಮ್ಮ ಅಧ್ಯಕ್ಷರ ಮುಂದಾಳತ್ವದಲ್ಲಿ ತುಂಬ ಮೊದಲು ಈ ಥರ ಒಂದು ರಥನೂ ಇರಲಿಲ್ಲ. ರಥ ಹೊಸದು ಕಾಷ್ಟ ಶಿಲ್ಪದಿಂದ ರಥ ಮಾಡಿ ಭಾಳ ಅದ್ಧೂರಿಯಾಗಿ ನಡೀತಾ ಉಂಟು. ಭಾಳ ಜನ ಸೇರ್ತಾರೆ. ಇವತ್ತೇನೋ ಸ್ವಲ್ಪ ಕಡಿಮೆ ಕಾಣ್ತಾರೆ, ಇಲ್ಲದಿರೋ 3 ಪಟ್ಟು ಜನ ಇಲ್ಲಿ ಸೇರ್ತಾರೆ. ಭಾಳ ಕಾರಣಿಕನೂ ಇದೆ ದೇವಸ್ಥಾನಕ್ಕೆ. ತಂತ್ರಿಗಳು ಭಾಳ ಕ್ರಮಬದ್ಧವಾಗಿ ಮಾಡ್ತಾರೆ. ಅವರು ಸಮಯ ನೋಡೋದಿಲ್ಲ. ಎಷ್ಟೊತ್ತಾದರೂ ಅವರ ಅನುಷ್ಠಾನ ಕ್ರಮಗಳನ್ನು ಬಿಟ್ಟು ಅವರು ಮಾಡೋದೇ ಇಲ್ಲ. ಹಾಗಾಗಿ ಎಲ್ಲ ಸಮೃದ್ಧಿಯಾಗಿದೆ, ಚೆನ್ನಾಗಿದೆ. ಶ್ರೀ ಮಾರ್ಕಂಡೇಶ್ವರ ಕಾಂಡ್ಯದಲ್ಲಿ ಪ್ರತಿ ವರ್ಷವೂ ವರ್ಷವೂ ಅದ್ಭುತವಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ಈ ಕಾಂಡ್ಯ ಹೋಬಳಿಯ ಅಧ್ಯಕ್ಷರಾದ ಎಸ್.ಸಿ. ಮಂಜುನಾಥ್ ಅವರು ಹಾಗೂ ಮತ್ತು ತಂಡದವರು ಭಾಳ ಕಾಂಡ್ಯದಲ್ಲಿ ಅತ್ಯುತ್ತಮವಾಗಿ ರಥೋತ್ಸವ ನಡೆಸಿಕೊಂಡು ಬರ್ತಿದ್ದಾರೆ. ಈ ರಥೋತ್ಸವದ ವಿಶೇಷ ಅಂದರೆ ಪ್ರತಿ ವರ್ಷವೂ ಒಂದು ವಿಜೃಂಭಣೆ ನಡೀತದೆ. ಊರಿನ ಎಲ್ಲರೂ ಸಾರ್ವಜನಿಕರು ಬಂದು ಮಧ್ಯಾಹ್ನ ಅನ್ನದ ಒಂದು ಊಟದ ವ್ಯವಸ್ಥೆ ಇದೆ. ಆ ಊಟವನ್ನು ಸೇವಿಸಿ ಇವತ್ತು ಸಂಜೆ ಒಳ್ಳೆಯ ಒಂದು ಕಾರ್ಯಕ್ರಮ ಇದೆ, ಸಂಗೀತ ಕಾರ್ಯಕ್ರಮ. ಅದು ಅಚ್ಚುಕಟ್ಟಾಗಿ ಪ್ರತಿ ವರ್ಷವೂ ಒಳ್ಳೆಯಾಗಿ ನಡೆಸ್ಕೊಂಡು ಅಧ್ಯಕ್ಷರು ಮತ್ತು ಇಲ್ಲಿ ಸಾರ್ವಜನಿಕರು ಎಲ್ಲ ಸೇರಿ ಈ ಕಾಂಡ್ಯದಲ್ಲಿ ಒಂದು ವಿಶೇಷವಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಿದ್ದಾರೆ. ಇದು ಚೆನ್ನಾಗಿ ನಡೀಲಿ. ಇದೇ ಥರ ನಮ್ಮ ಹಿಂದೂ ದೇವಾಲಯಗಳು ಎಲ್ಲವೂ ಜೀರ್ಣೋದ್ಧಾರ ಸಮಿತಿ ಅದರಲ್ಲಿ ನೋಡಿ ಕಾಂಡ್ಯದಲ್ಲಿ ನೋಡಿ ನಾವು ಖುಷಿ ಪಡಬೇಕು. ಇದು ಮುಜರಾಯಿ ದೇವಸ್ಥಾನ ಆದರೂ ಮುಜರಾಯಿ ದೇವಸ್ಥಾನ ಥರ ಇಲ್ಲ. ಯಾಕಂದರೆ ಇಲ್ಲಿ ಒಂದು ಆಡಳಿತ ಮಂಡಳಿ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತವಾಗಿ, ಅದರಲ್ಲೂ ಎಸ್.ವಿ. ಮಂಜುನಾಥ್ ಗೌಡರು ಸತತವಾಗಿ ಅವರ ಪ್ರಯತ್ನದಲ್ಲಿ ಈಗ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಿದೆ. ಕಾಂಡ್ಯ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ಕಾಂಡ್ಯ ಮಾರ್ಕಂಡೇಶ್ವರನ ಈಶ್ವರನ ಸ್ವರೂಪ ಅಂತೇಳಿ ಈ ಭಾಗದಲ್ಲಿ ನಂಬಿದ್ದೀವಿ. ನಾನು ಈಗ ಕಳೆದ 5ನೇ ವರ್ಷದಲ್ಲಿ 4 ವರ್ಷ ಕಂಟಿನ್ಯೂ ಬರ್ತಾ ಇದ್ದೇನೆ. ಅದರ ಏನಂದರೆ ಈ ಜಾತ್ರಾ ಮಹೋತ್ಸವದಲ್ಲಿ ಒಂದು ಭಗವಂತನ ನಾವು ನೇರವಾಗಿ ಹೊರಡೆ ನೋಡ್ತೀವಿ. ಅದು ಈ ಭಾಗದ ಹಲವಾರು ಸಮಸ್ಯೆಗಳಿಗೆ ಕಾಂಡ್ಯ ದೇವಸ್ಥಾನದ ಮಾರ್ಕಂಡೇಯ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕಾಂಡ್ಯ ದೇವಸ್ಥಾನ ಅಂತ ತಿಳ್ಕೊಂಡಿದ್ದೀನಿ. ಇದು ಶ್ರೀ ಮಾರ್ಕಂಡೇಶ್ವರ ಸನ್ನಿಧಿ ದಕ್ಷಿಣ ಕಾಶಿ ಅಂತ ಹೇಳಿ ಇದಕ್ಕೆ ಭಾಳ ಪ್ರಸಿದ್ಧವಾದ ಸ್ಥಳ. ಇದು ಮಾರ್ಕಂಡೇಶ್ವರ ಭಕ್ತ ಮಾರ್ಕಂಡೇಯ ಇಲ್ಲೇ ತಪಸ್ಸಿ ಕೂತು ಉದ್ಭವ ಅಂತ ಒಂದು ಜಾಗ, ಭಾಳ ಪ್ರಸಿದ್ಧವಂತ ಜಾಗ. ಇವತ್ತು ವಿಶೇಷವಾಗಿ ಜಾತ್ರೆ, ಇಡೀ ಎಲ್ಲ ಊರವರು ಸೇರಿ ವಿಶೇಷ ಜಾತ್ರೆ ಮಾಡ್ತಾರೆ. ಹಾಗೆ ಈ ಜಾತ್ರೆ ಅಂದರೆ ಈ ಮಾರ್ಕಂಡೇಶ್ವರ ಸಮಿತಿ ಅಧ್ಯಕ್ಷರಾದ ಎಸ್.ವಿ. ಮಂಜುನಾಥ್ ಅವರ ನೇತೃತ್ವದಲ್ಲಿ ಒಳ್ಳೆ ಕಾರ್ಯಕ್ರಮ ಆಗ್ತಾ ಉಂಟು. ಸಂಜೆನೂ ಸಹ ಒಳ್ಳೆ ಕಾರ್ಯಕ್ರಮದು ಆಗ್ತಾ ಉಂಟು. ಸಾರ್ವಜನಿಕರು ಅದೇ ಥರ ಸಹಕಾರ ಮಾಡ್ತಾರೆ. ಮಳೆ ಬೆಳೆ ಎಲ್ಲ ಉತ್ತಮವಾಗಿದೆ ಈ ಕಾಂಡ್ಯ ಹೋಬಳಿಲಿ. ಇನ್ನೂ ಸಹ ಜನಗಳಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಮತ್ತು ಜನಗಳು ಸಮೃದ್ಧಿ ಆಗಿರಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಮಾರ್ಕಂಡೇಶ್ವರ ಸನ್ನಿಧಿಯಲ್ಲಿ ಪ್ರತಿ ವರ್ಷ ಈ ವರ್ಷವೂ ಕೂಡ ದೇವರ ರಥೋತ್ಸವ ನಡೀತಿದೆ. ಭಕ್ತಾದಿಗಳು ತುಂಬ ಜನ ಆಗಮಿಸ್ತಾರೆ. ಪ್ರತಿ ವರ್ಷ ಈ ವರ್ಷವೂ ಕೂಡ ತುಂಬ ಜನ ಆಗಮಿಸಿದ್ದಾರೆ.
ದೇವರು ಮಾರ್ಕಂಡೇಶ್ವರ ಎಲ್ಲರಿಗೂ ಬಂದಂಥ ಎಲ್ಲ ಭಕ್ತರಿಗೂ ಎಲ್ಲರಿಗೂ ಒಳ್ಳೇದು ಮಾಡಿ, ಎಲ್ಲ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.